ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ಪ್ರಕರಣದ 17 ಆರೋಪಿಗಳನ್ನು. ಅದರಲ್ಲಿ ಮುಖ್ಯವಾಗಿ ಈ ಪ್ರಕರಣದ A1 ಆಗಿರೋ ಪವಿತ್ರ ಗೌಡ, A2 ಆಗಿರುವಂತಹ ದರ್ಶನ್ಗೆ ಇದೀಗ ತನಿಖೆಯ ಬಿಸಿ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ಆಗಿದೆ. ಇವತ್ತು ದೋಷಾರೋಪದ ಬಗ್ಗೆ ಇವತ್ತು ನ್ಯಾಯಾಧೀಶರು ಈ ಆರೋಪಿಗಳ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರೆಲ್ಲರ ಉತ್ತರ ಒಂದೇ ಆಗಿತ್ತು, ನಮಗೂ ಇದಕ್ಕೂ ಈ ರೀತಿಯಾಗಿ ಸಂಬಂಧ ಇಲ್ಲ, ನಾವು ಕೊಲೆಗಡುಕರಲ್ಲ, ನಾವು ಕೊಲೆ ಮಾಡಿಲ್ಲ, ಏನು ಈಗ ದೋಷಾರೋಪದಲ್ಲಿ ಹೇಳಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಈ ಕೊಲೆ ಪ್ರಕರಣದ ಆರೋಪಿಗಳು ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಯಾವಾಗ ಕೊಲೆ ಪ್ರಕರಣದ ಆರೋಪಿಗಳನ್ನ ನಿರಾಕರಿಸ್ತಾರೋ ಆರೋಪವನ್ನ, ಅಂತಹ ಸಂದರ್ಭದಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಆ ಕಾರಣಕ್ಕಾಗಿ ಇದೀಗ ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ನವೆಂಬರ್ 10ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಆರಂಭವಾಗಲಿದೆ. ಇದೀಗ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರದತ್ತ ದರ್ಶನ್ನ ಗ್ಯಾಂಗ್ ಅನ್ನ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನನ್ನ ನೋಡೋದಕ್ಕೆ ಕೋರ್ಟ್ ಬಳಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದಾರಂತೆ. ಆ ಕಾರಣಕ್ಕಾಗಿ ಇದೀಗ ಮತ್ತಷ್ಟು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಬಿಗಿ ಭದ್ರತೆಯ ನಡುವೆ ಅಗ್ರಹಾರ ಜೈಲಿನತ್ತ ಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಚಾರ್ಜ್ ಫ್ರೇಮ್ ಆಗುತ್ತೆ ಅಂತ ಗೊತ್ತಾಯ್ತು, ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲೇ ಅಲ್ಲಿಗೆ ಬಂದಿದ್ರು. ಕಾರಣ ದರ್ಶನ್ ಅನ್ನ ಮತ್ತೊಮ್ಮೆ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಈಗ ಅಂತ ಹೇಳಿ, ಆ ಕಾರಣಕ್ಕಾಗಿಯೇ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿದ್ರು. ಪರಪ್ಪನ ಅಗ್ರಹಾರದಿಂದ ಕೋರ್ಟ್ನಿಂದ ಅವರನ್ನ ಮತ್ತೆ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಬರುವಂತಹ ಸಂದರ್ಭದಲ್ಲಿ ಕೋರ್ಟ್ನಿಂದ ಹೇಗಿದ್ರು ಅಂತ ಹೇಳಿದ್ರೆ, ಒಂದ್ ಕಡೆ ಇಬ್ರು ಕೂಡ ದೇವರ ಮೊರೆ ಹೋದ ಹಾಗೆ ಕಾಣಿಸ್ತಾ ಇದೆ. ಇಬ್ಬರ ಹಣೆಯಲ್ಲೂ ಕೂಡ ಕುಂಕುಮ ಇತ್ತು. ನಮ್ಮನ್ನು ಕಾಪಾಡಪ್ಪ, ಈ ಒಂದು ಪ್ರಕರಣದಿಂದ ಹೇಗಾದ್ರೂ ನಮ್ಗೆ ಇದಕ್ಕೆ ಮುಕ್ತಿ ಕೊಡ್ಸಪ್ಪ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದ ಹಾಗೆ ಕಾಣಿಸ್ತಾ ಇತ್ತು. ದರ್ಶನ್ ಹಾಗೇನೆ ಪವಿತ್ರ ಗೌಡ ಅವರು ಕುಂಕುಮವನ್ನ ಹಚ್ಕೊಂಡು ಬಂದಿದ್ರು ಕೋರ್ಟ್ಗೆ ಬರುವಂತಹ ಸಂದರ್ಭದಲ್ಲಿ. ಆ ಒಂದು ದೇವರ ಮೊರೆ ಹೋಗಿರುವ ಹಾಗೆ ಕಾಣಿಸ್ತಾ ಇದೆ. ಕಾರಣ ಇವತ್ತು ಚಾರ್ಜ್ ಫ್ರೇಮ್ ಆಗುತ್ತೆ, ಟ್ರಯಲ್ನ ದಿನಾಂಕ ಕೂಡ ನಿಗದಿ ಆಗುತ್ತೆ ಅನ್ನೋದು ಇವರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇವರನ್ನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲೂ ಅಷ್ಟೇ, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀವಿ ನೋಡಿ, ಎಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ, ಅಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ದರ್ಶನನ್ನ ನೋಡಬೇಕು ಅಂತ ಹೇಳಿನೇ ಅವರ ಅಭಿಮಾನಿಗಳೇ ಅಲ್ಲಿ ಸೇರ್ಕೊಂಡಿದ್ದಾರೆ. ಕೋರ್ಟ್ನ ಮುಂಭಾಗದ ದೃಶ್ಯ, ಅವರನ್ನ ಬಿಗಿ ಭದ್ರತೆಯ ನಡುವೆ ಇವತ್ತು ಮತ್ತೆ ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಲಾಗಿದೆ. ಪವಿತ್ರ ಗೌಡ ಹಾಗೇನೆ ದರ್ಶನ್ ಅಲ್ಲಿ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಎಲ್ಲರೂ ದರ್ಶನ್ ಅಂತ ಹೇಳಿ ಅಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ರೆ, ನಮಸ್ಕಾರ ಅಂತ ಹೇಳಿದ್ದಾರೆ. ಅಲ್ಲಿ ದರ್ಶನ್ ಅನೇಕರಿಗೆ ನಮಸ್ಕಾರ ಮಾಡ್ತಾ ಇದ್ರು, ವಿಶ್ ಮಾಡಿದ್ದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಅವರ ಅಭಿಮಾನಿಗಳು ಅಥವಾ ಅವರ ಬೆಂಬಲಿಗರು ಅಲ್ಲಿ ಬಂದು ಅವರನ್ನ ನೋಡೋದಕ್ಕೆ ಬರೋದು ಕಾಮನ್. ಆದ್ರೆ ಇವತ್ತು ಕೋರ್ಟ್ನ ಹಾಲ್ ಹೇಗಿತ್ತು ಅಂತ ಹೇಳಿದ್ರೆ, ವಕೀಲರು ಕೂಡ ಬಂದಿದ್ರು. ವಕೀಲರು ಕೂಡ ಇವತ್ತು ದರ್ಶನ್ ನೋಡೋದಕ್ಕೆ ಅಲ್ಲಿಗೆ ಬಂದಿದ್ರು. ಇವತ್ತಿನ ಚಾರ್ಜ್ ಫ್ರೇಮ್ ಹೇಗಾಗತ್ತೆ ಅನ್ನೋದನ್ನ ನೋಡೋದಕ್ಕೆ ಬಂದಿದ್ರು. ಅದೇ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ಇವತ್ತಿನ ವಿಚಾರಣೆಯನ್ನ ಮುಂದೂಡೋಣ, ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಆಗ್ಲಿ, ಜೊತೆಗೆ ಒಂದು ಮುಚ್ಚಿದ ಕೋಣೆಯಲ್ಲಿ ಈ ಒಂದು ವಿಚಾರಣೆ ಆಗ್ಲಿ ಅನ್ನೋದನ್ನ ಕೂಡ ಹೇಳಿದ್ರು. ಆಗ ದರ್ಶನ್ ಪರ ವಕೀಲರುಗಳು ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ, ದಯವಿಟ್ಟು ಇವತ್ತೇ ವಿಚಾರಣೆಯನ್ನ ಶುರು ಮಾಡಿ, ಪ್ರೊಸೀಡಿಂಗ್ಸ್ ಇವತ್ತೇ ಮಾಡಿ ಅಂತ ಹೇಳ್ತಾರೆ. ಆ ನಂತರ ವಿಚಾರಣೆ ಆರಂಭ ಆಯಿತು. ದೋಷಾರೋಪ ಎಲ್ಲವೂ ಕೂಡ ಆರಂಭ ಆಗಿದ್ದು ನಂತರ. ಸೊ
ಆಗ್ಲೇ ಹೇಳ್ತಾ ಇದ್ವಿ, ದೋಷಾರೋಪವನ್ನ ಇವತ್ತು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ A1 ಈ ಪ್ರಕರಣದಲ್ಲಿ. ಹಾಗಾಗಿ ಮೊದಲು ಅವರಿಂದನೇ ಆರಂಭ ಆಗುತ್ತೆ. ನ್ಯಾಯಾಧೀಶರು ಪವಿತ್ರ ಗೌಡ, ದರ್ಶನ್ ಹಾಗೆ ಇತರೆ ಆರೋಪಿಗಳ ಬಳಿ ದೋಷಾರೋಪವನ್ನ ವ್ಯಕ್ತಪಡಿಸಿದಾಗ ಅವರು ಏನ್ ಹೇಳಿದ್ರು, ಪವಿತ್ರ ಗೌಡ ಮೇಲಿರುವಂತಹ ಆರೋಪಗಳೇನು, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಅವರಿಗೆ ನ್ಯಾಯಾಧೀಶರು ದೋಷಾರೋಪದ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಅಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರ ಬಗ್ಗೆ ಇರುವಂತಹ ಆರೋಪಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ದರ್ಶನ್ ಜೊತೆ ನಿಮಗೆ ಸಂಬಂಧ ಹೊಂದಿರೋದ್ರ ಬಗ್ಗೆ ಈ ದೋಷಾರೋಪದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳ್ತಾ A2, A3, A10 ಜೊತೆಗೆ ಸಂಚು ರೂಪಿಸಿರೋದು ಕೂಡ ನಿಮ್ಮ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ನಿಮ್ಮ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಸಂಚು ರೂಪಿಸಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಲಾಗಿದೆ. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆಗೆ ಸೇರಿ ರೇಣುಕಾ ಸ್ವಾಮಿಯನ್ನ ಇಲ್ಲಿ ಕಿಡ್ನಾಪ್ ಮಾಡಿರೋದು. ರೇಣುಕಾ ಸ್ವಾಮಿಯನ್ನ ಕಾರಿನಲ್ಲಿ ಕರ್ಕೊಂಡು ಬರಲಾಗಿತ್ತು. ಚಿತ್ರದುರ್ಗದಿಂದ ಆತನನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗುತ್ತೆ. ಕಿಡ್ನಾಪ್ ಮಾಡಿ ಕರೆತರುವಾಗ ರೇಣುಕಾ ಸ್ವಾಮಿ ಬಳಿ ಇದ್ದಂತಹ ಆಭರಣವನ್ನ ಕೂಡ ಅಲ್ಲಿ ದೋಚಲಾಗಿದೆ ಅನ್ನುವಂತಹ ದೋಷಾರೋಪ ಮಾಡಲಾಗಿದ್ದು, RR ನಗರದ ಶೆಡ್ನಲ್ಲಿ ಅಕ್ರಮವಾಗಿ ಅವರನ್ನ ಬಂಧನದಲ್ಲಿರಿಸಿದ್ರಿ ಅನ್ನೋದನ್ನ ಕೂಡ ಹೇಳ್ತಾರೆ ನ್ಯಾಯಾಧೀಶರು. ಶೆಡ್ ಅಲ್ಲಿ ಇಟ್ಟಿರುವಂತಹ ಬಗ್ಗೆ A2 ದರ್ಶನ್ ನಿಮ್ಗೆ ಆಗ ತಿಳಿಸ್ತಾರೆ, ಆತನನ್ನ ಕರ್ಕೊಂಡ್ ಬಂದಿದ್ದೀವಿ, ಆತನನ್ನ ಶೆಡ್ ಅಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ. ನಿಮ್ಮನ್ನ ಶೆಡ್ಗೆ ಕರೆತಂದಾಗ ರೇಣುಕಾ ಸ್ವಾಮಿಗೆ ನೀವು ಚಪ್ಪಲಿಯಿಂದ ಹೊಡೆದು ಅಪಮಾನವನ್ನ ಮಾಡಿದ್ರಿ. ಈ ಸಂದರ್ಭದಲ್ಲಿ ಒಳ ಸಂಚಿನಂತೆ ಕೊಲೆಯ ಉದ್ದೇಶದಿಂದ ನೀವು ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ ಅನ್ನುವಂತಹ ಆರೋಪ ನಿಮ್ಮ ಮೇಲೆ ಇದೆ. ಅಷ್ಟು ಮಾತ್ರ ಅಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒಂದು ರೂಮಿನಲ್ಲಿ ಹಾಕಿದ್ರಿ ರೇಣುಕಾ ಸ್ವಾಮಿಯನ್ನ ಅನ್ನೋದನ್ನ ಕೂಡ ದೋಷಾರೋಪದಲ್ಲಿ ನಿಮ್ಮ ಬಗ್ಗೆ ಇರುವ ಆರೋಪ ಅಂತ ಹೇಳ್ತಾರೆ. ಏನೋ A2 ಈ ಪ್ರಕರಣದಲ್ಲಿ ದರ್ಶನ್ ಮೇಲಿರುವಂತಹ ಆರೋಪ ಏನು, ದೋಷಾರೋಪದ ಬಗ್ಗೆ ನ್ಯಾಯಾಧೀಶರು ಮಾಹಿತಿ ಕೊಡ್ತಾರೆ. ನಿಮ್ಮ ಮೇಲಿರುವಂತಹ ಆರೋಪ, ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳುಹಿಸ್ತೀಯಾ ಅಂತ ಹಲ್ಲೆಯನ್ನ ಮಾಡಿದ್ರಿ. ರೇಣುಕಾ ಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಕುಕ್ಕಿದ್ರಿ, ನಿಮ್ಮ ಮೇಲಿರುವಂತಹ ದೊಡ್ಡ ಆರೋಪ. ಅಷ್ಟು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ನೀವು ಒದ್ದಿದ್ರಿ. ಸಮಾನ ಉದ್ದೇಶದಿಂದ ಆತನನ್ನ ಹತ್ಯೆ ಮಾಡಿದ್ರಿ. ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಬೇಕು ಅಂತಾನೆ ಇಲ್ಲಿಗೆ ಕರ್ಕೊಂಡು ಬಂದು ಆತನನ್ನ ಕಿಡ್ನಾಪ್ ಮಾಡಿ ಆತನಿಗೆ ಹಿಂಸೆಯನ್ನು ಕೊಟ್ಟು ಆತನನ್ನ ಕೊಲೆ ಮಾಡಲಾಗಿದೆ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಿದ್ರಿ. ಅಷ್ಟು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ರಿ ಅಂತ ಹೇಳಿ ದರ್ಶನ್ ಮೇಲೆ ಆತ ಇರುವಂತಹ ಆರೋಪಗಳು ಏನು, ಚಾರ್ಜ್ ಫ್ರೇಮಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನ ಕೂಡ ಅಲ್ಲಿ ನ್ಯಾಯಾಧೀಶರು ಆ ಒಂದು ವರದಿಯಲ್ಲಿ ಇರುವಂತಹ ಅಂಶಗಳನ್ನ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇತರೆ ಆರೋಪಿಗಳಿಗೆ ಏನೇನು ಇದೆ ನಿಮ್ಮ ಮೇಲಿನ ಆರೋಪ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ, ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇದನ್ನು ಒಪ್ಕೊಳ್ತಾರಾ ಇಲ್ವಾ? ಇಷ್ಟೆಲ್ಲ ದೋಷಾರೋಪ ಮಾಡಿದ ಬಳಿಕ ದರ್ಶನ್ ಅವರ ಸ್ಟೇಟ್ಮೆಂಟ್ ಏನು, ದರ್ಶನ್ ಅವರು ಈ ಪ್ರಕರಣದಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರು ದೋಷಾರೋಪ ಮಾಡಿದಾಗ ಏನು ಹೇಳಿದ್ರು ಅಂತ ನೋಡೋದಾದ್ರೆ, ಸುಳ್ಳೆ ಸಾರ್, ಸುಳ್ಳು ಇದು ಅಂತ ಹೇಳ್ತಾರೆ ದರ್ಶನ್. ನನ್ನ ಮೇಲಿನ ಎಲ್ಲಾ ಚಾರ್ಜ್ಗಳು ಕೂಡ ಸುಳ್ಳು, ಇದು ನಾನು ಕೊಲೆ ಮಾಡಿಲ್ಲ, ನಾವು ಕೊಲೆಗಡುಕರೂ ಅಲ್ಲ, ಎಲ್ಲವೂ ಸುಳ್ಳು ಸಾರ್, ಸುಳ್ಳು ಅಂತ ಹೇಳಿ ತನ್ನ ಮೇಲಿನ ಎಲ್ಲ ಆರೋಪವನ್ನ ಕೂಡ ದೋಷಾರೋಪವನ್ನ ನಿರಾಕರಿಸ್ತಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಕೊಲೆ ಮಾಡಿಲ್ಲ ಅಂತ ಕೇಳ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಲಾಯರ್ ಅನ್ನ ಚೇಂಜ್ ಮಾಡಬೇಕು ನನಗೆ ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಾರೆ. ದಯವಿಟ್ಟು ಅದಕ್ಕೆ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ ದರ್ಶನ್ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಳ್ತಾರೆ. ನಾವು ಕೊಲೆ ಮಾಡಿಲ್ಲ, ನಾವು ಕೊಲೆಗಡುಕರಲ್ಲ ಅಂತ ಹೇಳ್ತಾರೆ. ಶಿವಣ್ಣ ಸ್ವಲ್ಪ ಆಗಲ್ಲ ಬಿಡ ಆಯ್ತಾ ಒಂಚೂರು ನೀವು ಹಿಂದೆ ಎಸ್ ಸರ್ ಮಾತಾಡಿ ಸರ್. ಇವತ್ತು ಚಾರ್ಜಸ್ ದಿನಾಂಕ ನಿಗದಿ ಮಾಡಿದ್ರು, 17 ಆರೋಪಿಗಳು ಕೂಡ ಕೋರ್ಟ್ ಹಾಜರಾಗಿದ್ದಾರೆ. ಏನೆಲ್ಲ ಪ್ರೊಸೀಜರ್ ಆಯಿತು? ಅಲ್ಲ, ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತು ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರತಂದರೆ ಚಾರ್ಜಸ್ ಅಂತ ಕರೀತಾರೆ. ಅಂದರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ಥರ ಒಂದು
ಇದೆ ರೋ ಇದೆ ಸ್ವಲ್ಪ ಹಿಂದೆ ಬರ್ಬೇಕಣ್ಣ. ಓಕೆಣ್ಣ. ಇವತ್ತು ಅಕ್ಯೂಸ್ಡ್ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ 17 ಆರೋಪಿಗಳು ಕೋರ್ಟ್ ಹಾಲ್ನಲ್ಲಿ ಹೌದು. ಅಲ್ಲ, ಇವತ್ತು ಆ್ಯಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ. ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ, ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನು ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ಯಾರೂ ಒಪ್ಕೊಂಡಿಲ್ಲ. ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಏನಾಗಿದೆ, ಎಲ್ಲ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ. ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ. ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನು ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ ಆ ಥರ ದೊಡ್ಡ ಜನ ಆರೋಪಿಗಳ ಪರವಲ್ಲ ಇವತ್ತೊಂದು ಒಳಗಡೆ ಒಂದು ಮಾತುಕತೆ ಏನು ಅಲ್ಲ, ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು. ಯಾಕಂದರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನು ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನರಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಿಗೆ ಹೆಂಗೆ ಕಾಣುತ್ತೆ ಅಂದರೆ, ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರಾ ಅಂತ. ಸಮ್ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಭಾಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೇ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೇಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಳ್ತಾನೆ ಮಾಡ್ತಾ ಇದ್ದಾರೆ. ಅದು ಇಂಟೆನ್ಷನ್ಸ್ ಏನು, ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆಯ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಕಂಪ್ಲೀಟಾಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾಯಿದೆ. ತೊಗೊಂಡು ಹೋಗ್ಬೇಕು, ಒಂದು ನಮ್ದೇನಂದರೆ ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು ಅಷ್ಟೇ. ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ದು ಕೂಡ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ, ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್ನು, ಚೀಫು ಅದು ಇದು ನಡೆಯುತ್ತೆ. ಯಾರು ಬರ್ತಾರೆ, ಯಾವಾಗ ಆಗುತ್ತೆ ಅನ್ನೋದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಜೈಲಿಗೆ ಹೋದ ಬಳಿಕ ದರ್ಶನ್ ಹಾಗೆಯೇ ಪವಿತ್ರ ಇವತ್ತೇ ಮುಖಾಮುಖಿ ಆಗಿರೋದು. ಈಗಾಗಲೇ 2 ತಿಂಗಳು ಆಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ಇವತ್ತು ಮುಖಾಮುಖಿ ಆಗ್ತಾರೆ. ಇವತ್ತು ಹೇಗಿತ್ತು, ಅವರಿಬ್ಬರಲ್ಲಿ ಏನು ಮಾತಾಡಿದ್ರ, ಸುಬ್ಬಿ ಹವಾ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 2 ತಿಂಗಳ ಬಳಿಕ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗ್ತಾರೆ. ಯಾಕಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದ ಬಳಿಕ ಜೈಲಿಗೆ ಹೋದವರು ಒಬ್ಬರನ್ನೊಬ್ಬರು ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ದರ್ಶನ್ ಪವಿತ್ರ ಗೌಡ ಅವರ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಇಬ್ಬರೂ ಕೂಡ ಹಣೆಗೆ ಕುಂಕುಮವನ್ನ ಇಟ್ಕೊಂಡು ಬಂದಿದ್ದು ಕಾಣಿಸ್ತು. ದರ್ಶನ್ ಪವಿತ್ರ ಗೌಡ ಇಬ್ರು ಕೂಡ ಕುಂಕುಮವನ್ನ ಇಟ್ಕೊಂಡಿದ್ರು. ಇನ್ನು ದರ್ಶನ್ ನೋಡೋದಕ್ಕೆ ಕೋರ್ಟ್ನಲ್ಲಿ ಸಾಕಷ್ಟು ವಕೀಲರು ಕೂಡ ಸೇರಿದ್ರು. ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನ ಕೋರ್ಟ್ನಲ್ಲೂ ಅಷ್ಟೇ, ಯಾಕಂದ್ರೆ ಈ ಪ್ರಕರಣದಲ್ಲಿ A1 A2 ಆಗಿರುವಂಥದ್ದು A1 ಪವಿತ್ರ ಗೌಡ, A2 ಆಗಿರುವಂಥದ್ದು ದರ್ಶನ್. ಅವರನ್ನ ಪವಿತ್ರ ಗೌಡ ಆದ್ಮೇಲೆ ದರ್ಶನ್ ಅವರನ್ನ ನಿಲ್ಲಿಸಿದ್ರು. ಅದೇ ರೀತಿಯಾಗಿ ಬರುವಂತಹ ಸಂದರ್ಭದಲ್ಲೂ ಕೂಡ ಕೋರ್ಟ್ಗೆ ಹೋಗುವಾಗ ಇವರಿಬ್ಬರು ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಹೋಗಿದ್ದು ಬಿಟ್ರೆ, ಆ ನಂತರ ಮುಂದ್ಗಡೆ ನೋಡಿ ದರ್ಶನ್ ಮತ್ತು ಪವಿತ್ರ ಗೌಡ ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಪವಿತ್ರ ಗೌಡನ ಹಿಂದೆನೆ ದರ್ಶನ್ ಇದ್ದಾರೆ. ದರ್ಶನ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ದರ್ಶನ್ ಅವರನ್ನ ಮಾತನಾಡಿಸುವಂಥ ಪ್ರಯತ್ನ ಪವಿತ್ರ ಗೌಡ ಮಾಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಕೋರ್ಟ್ನಲ್ಲಿ ಸಾಕಷ್ಟು ಜನ ವಕೀಲರು ಸೇರಿದ್ರು. ಯಾಕಂದ್ರೆ ಇದು ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರುವಂತಹ ಪ್ರಕರಣ. ಹಾಗಾಗಿ ಕೋರ್ಟ್ನಲ್ಲಿ ಏನಾಗುತ್ತೆ, ಪ್ರೊಸೀಡಿಂಗ್ಸ್ ಯಾವ ರೀತಿಯಾಗಿ ಆಗುತ್ತೆ ಅಂತ ಕುತೂಹಲದಿಂದ ನೋಡೋದಕ್ಕೆ ವಕೀಲರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಆದರೆ ಕೋರ್ಟ್ನಲ್ಲಿ ಅಲ್ಲಿ ಹಾಲ್ನ ಒಳಗಡೆ ಬರಲಿಕ್ಕೆ ಆಗದೆ ಆರೋಪಿಗಳು ಬಾಗಿಲಲ್ಲೇ ನಿಂತಿದ್ರು. ಕಿಕ್ಕಿರಿದು ಸೇರಿದಂತಹ ವಕೀಲರನ್ನ ಕಂಡು ಜಡ್ಜ್ ಕೂಡ ಒಂದ್ಸಲ ನಸನಾಗ್ತಾರೆ. ಕಾರಣ ಇಂತಹ ಒಂದು ಹೈ ವೋಲ್ಟೇಜ್ ಪ್ರಕರಣ ಇದು ಅಂತ ಹೇಳಿ ಸಾಕಷ್ಟು ವಕೀಲರು ಇಲ್ಲಿ ಸೇರಿದ್ದಾರೆ ಅಂತ ಹೇಳಿ. ಆಗ ಜಡ್ಜ್ ಸೂಚನೆಯನ್ನ ಕೊಡ್ತಾರೆ, ವಕೀಲರನ್ನ ಹೊರಗೆ ಕಳಿಸಿ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಸರತಿ ಸಾಲಲ್ಲೇ ನಿಲ್ಲುವಂತೆ ಹೇಳುತ್ತಾರೆ.
ಪವಿತ್ರ ಗೌಡ ಮುಂದೆ ಬಂದು ನಿಲ್ತಾರೆ. ಕಾರಣ ಈ ಪ್ರಕರಣದ A1 ಅದು A1 to A17 ಕೂಡ ಈ ಪ್ರಕರಣದಲ್ಲಿ ಒಬ್ಬೊಬ್ಬರಾಗಿ ಸರತಿ ಸಾಲಲ್ಲಿ ನಿಲ್ಬೇಕಾಗತ್ತೆ, ಇದು ಪ್ರೊಸೀಡಿಂಗ್ಸ್ ಪ್ರಕಾರ. ಹಾಗಾಗಿ ಸರತಿ ಸಾಲಲ್ಲಿ ನಿಲ್ಲುವಂತೆ ಹೇಳ್ತಾನೆ ಪವಿತ್ರ ಗೌಡ ಮುಂದೆ ಬಂದು ನಿಲ್ತಾರೆ. ಆ ನಂತರ A2 ಆಗಿ ದರ್ಶನ್ ನಿಲ್ತಾರೆ. ಸೊ ಕೋರ್ಟ್ ನಲ್ಲಿ ದರ್ಶನ್ ಅನ್ನ ಮಾತಾಡಿಸೋದಕ್ಕೆ ಪವಿತ್ರ ಗೌಡ ಪ್ರಯತ್ನ ಕೂಡ ಮಾಡ್ತಾರೆ. ಮುಂದೆ ಬನ್ನಿ ಅಂತ ಹೇಳಿ ಕೈ ಸನ್ನೆ ಮಾಡಿ ಪವಿತ್ರ ಗೌಡ ಅವರು ಕರೀತಾರೆ ದರ್ಶನ್ರನ್ನ. ಆಯ್ತು ಅಂತ ಹೇಳಿ ಸೀರಿಯಲ್ ಪ್ರಕಾರವೇ ದರ್ಶನ್ ನಿಂತಿದ್ರು. ಆ ನಂತರ ಏನಾಯ್ತು, ಚಾರ್ಜ್ ಫ್ರೇಮ್ ಆದ ಕೂಡಲೇ ಎಲ್ಲರಿಂದಲೂ ಕೂಡ ಕೋರ್ಟ್ನಲ್ಲಿ ಅವರ ಆ ಒಂದು ಪ್ರಕಾರದ ಏನು ಪ್ರೊಸೀಡಿಂಗ್ಸ್ ಏನಿದೆ ಅದರ ಪ್ರಕಾರವೇ ಎಲ್ಲರಿಂದಲೂ ಕೂಡ ಸಹಿಯನ್ನ ಕೋರ್ಟ್ನ ಸಿಬ್ಬಂದಿ ಪಡೆದುಕೊಳ್ತಾರೆ. ನಂತರ ಪ್ರತ್ಯೇಕ ಕೋರ್ಟ್ನ ಹಾಲ್ನಲ್ಲಿ ವಕೀಲರೊಂದಿಗೆ ಆರೋಪಿಗಳು ಚರ್ಚೆಯನ್ನ ಮಾಡ್ತಾರೆ. ಅದಕ್ಕೆ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ ವಕೀಲರು, ತಮ್ಮ ಕಕ್ಷಿದಾರರಿಗೆ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನ್ಯಾಯಾಧೀಶರ ಬಳಿ ಕೇಳಿದಾಗ ನ್ಯಾಯಾಧೀಶರು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ವಕೀಲರ ಜೊತೆ ಆರೋಪಿಗಳು ಪ್ರತ್ಯೇಕವಾಗಿ ಮಾತಾಡ್ತಾರೆ, ಆರೋಪಿಗಳ ಜೊತೆ ಚರ್ಚೆ ಮಾಡ್ತಾರೆ. ಪವಿತ್ರ ಗೌಡ ನೋಡೋದಕ್ಕೆ ಮಗಳು ಕೂಡ ಕೋರ್ಟ್ಗೆ ಬಂದಿರ್ತಾರೆ. ಪವಿತ್ರ ಗೌಡ ತನ್ನ ಮಗಳನ್ನ ನೋಡಿ ಅಲ್ಲಿ ಕಣ್ಣೀರು ಹಾಕಿದಂತಹ ಘಟನೆ ಕೂಡ ನಡೆದಿದೆ.